ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್. ಇವತ್ತು ಹೊರಗಡೆ ಹೋಗಿದ್ವಿ ಶಾಪಿಗೆ ಏನೋ ತೊಗೋಬೇಕು ಅಂತ. ಬಟ್ ಮಳೆ ಬರೋ ಹಾಗಿತ್ತು. ಆ ಶಾಪಿಂದ ವ್ಯೂ ಹೀಗಿತ್ತು. ಇದನ್ನು ನಾನು ಯಾಕೆ ವಿಡಿಯೋ ಮಾಡಿಕೊಂಡೆ ಅಂತಂದರೆ, ಇದು ನಾವು ಓದಿದಂಥ ಕಾಲೇಜು. ಇದನ್ನು ನೋಡ್ತಿದ್ದ ಹಾಗೆ ನನಗೆ ಏನೋ ಒಂಥರ ಖುಷಿ ಅನಿಸ್ತು. ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತು. ಸೊ ಅದಕ್ಕೋಸ್ಕರ ನಾನು ಈ ಕ್ಲಿಪ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋನಲ್ಲಿ. ಹಳೆ ನೆನಪುಗಳು ಅಂದರೆ ತುಂಬಾ ಖುಷಿ ಕೊಡುತ್ತೆ ಅಲ್ವಾ ಮನಸ್ಸಿಗೆ. ಆ ದಿನಗಳು, ನಾವು ಕಾಲೇಜ್ಗೆ ಹೋಗಿ ಬರ್ತಾ ಇದ್ದಿದ್ದ ದಿನಗಳು, ಅದೆಲ್ಲ ನೆನಪು ಮಾಡಿಕೊಂಡಾಗ ಮನಸ್ಸಿಗೇನೋ ಒಂಥರ ಖುಷಿಯಾಗುತ್ತೆ. ಸೊ ನಾನು ಶಾಪ್ಗೆ ಹೋದಾಗ ಅದಿಲ್ಲಿ ಕಾಣಿಸ್ತು. ಸೊ ಅದಕ್ಕೆ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆನ್ ದಿ ವೇ ಬರ್ತಾ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದಾದಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿದ್ದೆ. ಡ್ರೈ ಫ್ರೂಟ್ಸಿಂದ ಮಕ್ಕಳಿಗೆ ಹಾಲು ಮಾಡಿಕೊಡ್ತಾಯಿದ್ದೀನಿ ಇವಾಗ. ಡ್ರೈ ಫ್ರೂಟ್ಸ್ ಮಿಲ್ಕು, ಬಯೋಟಿನ್ ಮಿಲ್ಕ್ ಅಂತ ಕೂಡ ಕರಿಬೋದು ಇದನ್ನು. ಒಂದು 10ರಿಂದ 12 ಬಾದಾಮಿನ ನೀರಲ್ಲಿ ನೆನೆಸಿಟ್ಟಿದ್ದೆ. ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಈಗ ಮಿಕ್ಸರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ 4ರಿಂದ 5 ಖರ್ಜೂರ, ಹಾಗೆ 2 ಅಂಜೂರ ಹಾಕ್ಕೊಂಡಿದ್ದೀನಿ. ಮತ್ತು ಗೋಡಂಬಿ ಕೂಡ ಒಂದು 8ರಿಂದ 10 ಗೋಡಂಬಿನೂ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು 2ರಿಂದ 3 ಸಲ ಇದನ್ನು ರುಬ್ಕೊಂಡ್ರೆ ನೈಸ್ ಪೇಸ್ಟ್ ಆಗುತ್ತೆ. ಇದು ಬಾಯಿಗೆ ಸಿಕ್ಕರೆ ಕೆಲವು ಮಕ್ಕಳು ಇಷ್ಟಪಡ್ತಾರೆ, ಕೆಲವು ಮಕ್ಕಳು ಇಷ್ಟಪಡಲ್ಲ. ನಮ್ಮ ಮನೇಲಿ ತಿಲ್ಲಕ್ಕೆ ಇಷ್ಟಪಡಲ್ಲ, ನಮ್ಮ ಹಿತ್ವಿಕ್ಕು ಇಷ್ಟಪಟ್ಟು ಕುಡಿತಾನೆ. ಸೊ ಅದಕ್ಕೆ ನಾನು ನೈಸ್ ಪೇಸ್ಟೇ ಮಾಡಿಬಿಟ್ಟೆ. ಅವ್ನು ಕುಡಿಯಲ್ವಲ್ಲ, ಸೊ ಅದಕ್ಕೋಸ್ಕರ ನೈಸ್ ಪೇಸ್ಟ್ ಮಾಡಿದೆ. ಬಾಯಿಗೆ ಸಿಕ್ಕರೆ ಅವ್ನು ಕುಡಿಯೋದೇ ಇಲ್ಲ, ಸೊ ಅದಕ್ಕೋಸ್ಕರ ಹಠ ಮಾಡ್ತಾನೆ ಅಂತ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು 2ರಿಂದ 3 ಸಲ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿದ್ರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಹಾಲು ಮೊದಲೇ ಕಾಯಿಸಿಟ್ಕೊಂಡಿದ್ದೆ ನಾನು. ಆ ಹಾಲನ್ನು ಸ್ವಲ್ಪ ಕೆನೆ ಎಲ್ಲ ತೆಗೆದುಬಿಟ್ಟು ಫಿಲ್ಟ್ರ್ ಮಾಡಿ ಹಾಕೋತಾ ಇದ್ದೀನಿ. ಇದಕ್ಕೆ ಸಕ್ಕರೆ ಬದಲಿಗೆ ಬೆಲ್ಲದ ಪುಡಿ ಅಥವಾ ಹನಿನ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲರೂ ಸ್ವಲ್ಪ ಕುಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಮಕ್ಕಳು ಸ್ಕೂಲಿಂದ ಬರ್ತಿದ್ದಾಗೆ ಹಶ್ವಾಗ್ತಿರುತ್ತೆ ಅಲ್ಲ, ಅವ್ರಿಗೆ ಕೊಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಬಯೋಟಿನ್ ಮಿಲ್ಕ್ ಅಂತ ಕೂಡ ಕರಿತೀವಿ. ಇದು ತುಂಬಾ ಹೆಲ್ದಿ. ಡ್ರೈ ಫ್ರೂಟ್ಸ್ ಅಂದ್ರೇ ಹೆಲ್ದಿ ಅಲ್ವಾ. ಇದು ಕೂದಲಿಗೆ ಮತ್ತು ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದಾದಮೇಲೆ ನೈಟು ಚಿಕನ್ ತರಿಸಿದ್ವಿ. ಸೊ ನಮ್ಮ ಯಜಮಾನ್ರು ಚಿಕನ್ ತಂದಿದ್ರು. ಅದರಲ್ಲಿ ಚಿಕನ್ ಫ್ರೈಡ್ ರೈಸ್ ಮಾಡೋಕ್ಕೆ ಕೇಳಿದ್ಲು. ಸೊ ಅದಕ್ಕೋಸ್ಕರ ಚಿಕನ್ ಫ್ರೈಡ್ ರೈಸ್ಗೆ ಬೋನ್ಸ್ ಎಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೆ ಚಿಕನ್ನ ಬೋನ್ನ ಸಪ್ರೇಟ್ ಮಾಡಿ ಜಸ್ಟ್ ಪೀಸಸ್ ಮಾತ್ರ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತೆಕ್ಕೋತಾ ಇದ್ದೀನಿ. ಚಿಕನ್ ಏನು ನಾವು ಡೀಪ್ ಫ್ರೈ ಮಾಡಲ್ಲ, ಮತ್ತು ರೈಸ್ ಜೊತೆಗೆ ಹೊಂದ್ಕೋಬೇಕಲ್ವ. ಸೊ ಈ ರೀತಿ ಚಿಕ್ಕದಾಗಿದ್ರೇ ಚೆನ್ನಾಗಿರುತ್ತೆ. ತುಂಬ ದಪ್ಪವಾಗಾದರೆ ಚಿಕನ್ ಕುಕ್ ಆಗಲ್ಲ. ಸೊ ಮತ್ತು ಅನ್ನದ ಜೊತೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೆ ಈ ರೀತಿ ನಾನು ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಚಿಕನ್ನ ಚಿಕ್ಕದಾಗಿ ಪೀಸ್ ಮಾಡಿ 2ರಿಂದ 3 ಸಲ ನೀಟಾಗಿ ತೊಳೆದು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಾವು ಕುಕ್ ಮಾಡೋವಾಗ ಕೂಡ ಉಪ್ಪು ಹಾಕ್ಕೋತೀವಿ. ಸ್ವಲ್ಪ ಮ್ಯಾರಿನೇಷನ್ಗೋಸ್ಕರ ಸ್ವಲ್ಪ ಹಾಕ್ಕೊಳ್ಳೋದು ಅಷ್ಟೇ. ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಕಲಸಿ ಇದನ್ನು ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಪೀರಿಯಡ್ ಆಗಿ ಸೈಡಲ್ಲಿ ಎತ್ತಿಟ್ಕೊಳ್ಳೋದು. ನೆಕ್ಸ್ಟು ರೈಸಿಗೆ ಇಟ್ಕೊತಾ ಇದ್ದೀನಿ. ಇದಕ್ಕೆ ಬಿಡಿಯಾಗಿ ಇದ್ದರೆ ಅನ್ನ ತುಂಬಾ ಚೆನ್ನಾಗಿರುತ್ತೆ. ಸೋನಾ ಮಸೂರಿ ಆದ್ರೆ ಮಾಡ್ಬೋದು, ಅಥವಾ ಬಾಸ್ಮತಿ ರೈಸ್ ಆದ್ರೂ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ನಾನು 1 ಕಪ್ ರೈಸ್ನ ತೊಗೊಂಡಿದ್ದೀನಿ. ಅರ್ಧ ಗಂಟೆ ಮುಂಚೆ ಅಕ್ಕಿನ ನೆನೆಸಿಟ್ಕೊಂಡಿರೋ ಅಕ್ಕಿನ ಈಗ ನೀರು ಕುದಿ ಬಂದಮೇಲೆ ಸೇರಿಸ್ಕೊತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರನ್ನ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಿ ಸಿಮ್ಮಲ್ಲಿ ಇದನ್ನು
ಲಿಡ್ ಕ್ಲೋಸ್ ಮಾಡಿ ಬಿಟ್ಟರೆ ರೈಸ್ ರೆಡಿಯಾಗಿರುತ್ತೆ. ಮಧ್ಯದಲ್ಲಿ ಒಂದೆರಡು ಸಲ ಚೆಕ್ ಮಾಡ್ಕೋಬೇಕು. ನಂತರ ಇದಕ್ಕೆ ಫ್ರೈಡ್ ರೈಸ್ಗೆ ತರಕಾರಿ ಹೆಚ್ಕೋತಾ ಇದ್ದೀನಿ. ಫ್ರೈಡ್ ರೈಸ್ಗೆ ಈ ರೀತಿ ಉದ್ದುದ್ದಕ್ಕೆ ತರಕಾರಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಹಾಗೇ ಉದ್ದುದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಕ್ಯಾರೆಟ್ ಮತ್ತು ಹುರುಳಿಕಾಯಿ, ಎಲೆಕೋಸು ಹಾಕ್ಕೋಬೋದು. ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊತೀನಿ, ಚೆನ್ನಾಗಿರುತ್ತೆ. ಇದಕ್ಕಿಂತ ಜಾಸ್ತಿ ತರಕಾರಿ ಆದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಇದು ಚಿಕನ್ ಫ್ರೈಡ್ ರೈಸ್ ಅಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಹುರುಳಿಕಾಯಿ, ಸ್ವಲ್ಪ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್, ಒಂದೆರಡು ಹಸಿಮೆಣಸಿನ್ಕಾಯಿ ಅಂದರೆ 3 ಇಂದ 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ರೈಸ್ ಕೂಡ ಪ್ರಿಪೇರ್ ಆಗಿತ್ತು. ಅದು ಆರಕ್ಕೆ ಅಂತ ನಾನು ಒಂದು ಅಗಲವಾದ ಪಾತ್ರೆಗೆ ಹಾಕಿ ಬಿಟ್ಟಿದ್ದೀನಿ ತಣ್ಣಗಾಗೋಕ್ಕೆ. ಇವಾಗ ಚಿಕನ್ನ ನಾವು ಮ್ಯಾರಿನೇಷನ್ ಮಾಡೋಕ್ಕೆ ಇಟ್ಟಿದ್ವಲ್ಲ, ಆ ಚಿಕನ್ನ ಸ್ವಲ್ಪ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಕುಕ್ ಮಾಡ್ಕೋಬೇಕು. ಮೀಡಿಯಮ್ ಟು ಸಿಮ್ಮಲ್ಲೇ ಇದನ್ನು ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು 5 to 10 ಮಿನಿಟ್ಸ್, 10 ನಿಮಿಷ ಬೇಕಾಗುತ್ತೆ. 10 ನಿಮಿಷ ಈ ರೀತಿ ಕುಕ್ ಮಾಡಿಕೊಂಡ್ರೆ ನೀಟಾಗಿ ಚಿಕನ್ ಬೆಂದಿರುತ್ತೆ. ಸ್ವಲ್ಪ ನೀರು ಹಾಕ್ಕೋಬೇಕು ಮಧ್ಯದಲ್ಲಿ. ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ಚಿಕನಲ್ಲಿ ನೀರು ಬಿಡುತ್ತೆ. ಸೊ ಅದಕ್ಕೋಸ್ಕರ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ 10 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ನೋಡಿ ಈ ಥರ ಆಗಿರುತ್ತೆ. ಒಂದು ಸರ್ತಿ ಮಧ್ಯದಲ್ಲಿ ಒಂದು ಸರ್ತಿ ಚೆಕ್ ಮಾಡಿಕೊಂಡು ನಂತರ ಚಿಕನ್ ಬೆಂದಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಬೇಕು. ಇದು ಬೋನ್ಸ್ ಇರಲ್ವಲ್ಲ, ಸೊ ಬೇಗನೆ ಕುಕ್ ಆಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಹೀಗೆ ಕೂಡ ಸೈಡ್ ಡಿಶ್ ಆಗಿ ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ ಬೆಂದಿದೆಯಾ ಅಂತ ಒಂದು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ನೋಡಿದ್ರೆ ಸಾಕು, ಅದು ಗೊತ್ತಾಗುತ್ತೆ. ಇವಾಗ ಫ್ರೈಡ್ ರೈಸ್ಗೆ ಬೇರೆ ಕಡಾಯಿ ಇಟ್ಕೊಂಡು ಅದಕ್ಕೆ 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಕಪ್ಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹುರುಳಿಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ದು ಒಂದು ಕ್ಯಾರೆಟ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ 1 ಕ್ಯಾಪ್ಸಿಕಮ್ ಮೀಡಿಯಮ್ ಸೈಜ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಯಾಕೆ ಅಂದರೆ ಮೊಟ್ಟೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ, ಬಟ್ ಮೊಟ್ಟೆನ ಕಟ್ ಮಾಡಿ ಹಾಕ್ಕೊಂಡ್ಮೇಲೆ ತುಂಬ ಓವರಾಗಿ ಮಿಕ್ಸ್ ಮಾಡಬಾರ್ದು. ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಯೆಲ್ಲೋ ಮತ್ತು ವೈಟ್ ಎಲ್ಲ ಬಿಡಿ ಬಿಡಿ ಆಗಿಬಿಡುತ್ತೆ. ಅದು ಸ್ವಲ್ಪ ಆಯಿಲಲ್ಲಿ ಫ್ರೈ ಆದಮೇಲೆ ಇದನ್ನು ಚೆನ್ನಾಗಿ ತಿರುಗಿಸಿದ್ರೂ ಚೆನ್ನಾಗಿರುತ್ತೆ. ನಂತರ ಈಗ ಇದಕ್ಕೆ ರೈಸ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರೈಸು ಸ್ವಲ್ಪ ತಣ್ಣಕ್ಕಾಗಿರೋದು ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬಿಸಿ ಬಿಸಿ ಹಾಕಿಬಿಟ್ರೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೆ ನಾನು 3/4 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೋತಾ ಇದ್ದೀನಿ. ಹಾಗೆ ಸೋಯಾ ಸಾಸ್ ಹಾಕ್ಕೋತಾ ಇದ್ದೀನಿ, 1.5 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್. ಹಾಗೆ ವಿನೆಗರ್ 1 ಟೇಬಲ್ ಸ್ಪೂನ್ ಹಾಕ್ಕೊತೀನಿ. ಹಾಗೆ ಸ್ವಲ್ಪ ಕುಡಿಯೋ ನೀರು ಸ್ವಲ್ಪ ಮೇಲೆ ಸ್ಪ್ರಿಂಕಲ್ ಮಾಡ್ಕೋಬೇಕು. ನಂತರ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲ ಚಿಕನ್ ಪೀಸಸ್ನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಚಿಕನ್ಗೆ ಆಲ್ರೆಡಿ ಹಾಕಿರ್ತೀವಿ, ಇವಾಗ ತರಕಾರಿಗೆ ಮತ್ತು ರೈಸ್ಗೆ ಬೇಕಾಗುತ್ತೆ ಅಲ್ವಾ, ಸೊ ಅದಕ್ಕೆ ಉಪ್ಪನ್ನು ಹಾಕ್ಕೋಬೇಕು. ತರಕಾರಿ ಕುಕ್ ಆಗೋವಾಗಲೇ ತರಕಾರಿಗೂ ಕೂಡ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಈಗೇನಿದ್ರು ರೈಸಿಗೆ ಮಾತ್ರ. ಸೊ ನಾವು ಉಪ್ಪನ್ನು ನೋಡಿಕೊಂಡು ಹಾಕ್ಕೋಬೇಕು, ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಬಿಸಿ ಬಿಸಿಯಾದಂಥ ಚಿಕನ್ ಫ್ರೈಡ್ ರೈಸ್ ಟೇಸ್ಟ್ ಮಾಡೋಕ್ಕೆ ರೆಡಿಯಾಗಿದೆ. ಸಿಂಪಲ್ಲಾಗಿ ನಾರ್ಮಲಾಗಿ ನಾವು ಫ್ರೈಡ್ ರೈಸ್ ಮಾಡ್ತಾ ಇರ್ತೀವಲ್ಲ ಅದೇ ಥರ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿರೋವಂಥ ಚಿಕನ್ ಫ್ರೈಡ್ ರೈಸ್ ರೆಡಿ ಆಯಿತು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ನಂತರ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಎಗ್ ಕರಿ ಮಾಡ್ಕೊಂಡಿದ್ದೆ.
1 ಟೇಬಲ್ ಸ್ಪೂನ್ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಮೊಟ್ಟೆ ಆಲ್ರೆಡಿ ನಾನು ಬೇಯಿಸಿಟ್ಕೊಂಡಿದ್ದೆ, ಅದು ಸಿಪ್ಪೆ ಸುಲಿದು ರೆಡಿ ಮಾಡಿಟ್ಕೊಂಡಿದ್ದೆ. ಆ ಮೊಟ್ಟೆಗಳನ್ನ ಆಯಿಲಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಗೆ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಆದರೆ ಖಾರದ ಪುಡಿ ಸಾಕಾಗುತ್ತೆ. ಇದು ಜಸ್ಟು ಮೊಟ್ಟೆ ಈ ರೀತಿ ಮಾಡೋದ್ರಿಂದ ಒಂಥರ ಅದು ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಗ್ರೇವಿಗೆ ಹಾಕಿದಾಗ ಒಡೆದೋಗೋ ಚಾನ್ಸಸ್ ಇರಲ್ಲ. ಇದನ್ನು ಹೀಗೆ ಕೂಡ ಸೈಡ್ ಡಿಶ್ ಆಗಿ ತಿನ್ಬೋದು. ನಂತರ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಮತ್ತೆ ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ 1 ದೊಡ್ಡ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 1 ಟೊಮ್ಯಾಟೋನ, 1 ದೊಡ್ಡ ಸೈಜ್ ಟೊಮ್ಯಾಟೋನ ಪ್ಯೂರಿ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದು ಟೊಮ್ಯಾಟೊ ಮತ್ತು ಈರುಳ್ಳಿ ಸ್ವಲ್ಪ ಕುಕ್ ಆದಮೇಲೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಗೆ ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಷ್ಟೇ, ಇದಕ್ಕೆ ತುಂಬಾ ಮಿನಿಮಲ್ ಆಗಿರೋವಂಥ ಸ್ಪೈಸಸ್ ಹಾಕ್ತಾ ಇರೋದು. ಇದನ್ನೆಲ್ಲ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕುಕ್ ಆದಮೇಲೆ ಇದಕ್ಕೆ ಉಪ್ಪು ಹಾಕಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಳ್ಳೋದು. ಇದು ಚೆನ್ನಾಗಿ ಕುದೀತಾ ಇರಬೇಕು, ಒಂದು 5ರಿಂದ 10 ನಿಮಿಷ ಕುದಿಬೇಕು. ಮೊಟ್ಟೆಗಳನ್ನ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು. ಆವಾಗ ಆ ರೀತಿ ಪ್ರೆಸ್ ಮಾಡೋದ್ರಿಂದ ಮೊಟ್ಟೆ ಒಳಗಡೆಗೆ ಮಸಾಲ ಹೋಗುತ್ತೆ. ನೀವು ನೋಡಿದ್ರಲ್ಲ, ಈಗ ಮೊಟ್ಟೆ ನಾನು ಪ್ರೆಸ್ ಮಾಡಿದಾಗ ಅದು ಈಸಿಯಾಗಿ ಬ್ರೇಕ್ ಆಗಲಿಲ್ಲ. ಫ್ರೈ ಮಾಡಿದ್ರೆ ಆ ರೀತಿ ಇರುತ್ತೆ. ಫ್ರೈ ಮಾಡಲಿಲ್ಲ ಅಂತಂದರೆ ಅದು ಸುಮ್ಮನೆ ಹೆಂಗೆ ಪ್ರೆಸ್ ಮಾಡಿದ ತಕ್ಷಣ ಒಡೆದೋಗ್ಬಿಡುತ್ತೆ ಮೊಟ್ಟೆ. ಸೊ ಅದಕ್ಕೋಸ್ಕರ ಈ ರೀತಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.